आनदोनः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरैः वाक्यैर्माणैरखण्डितैः गुरुभावं व्यञ्जयन्ती भातिश्री जयतीर्थव अर्थिकल्पितकल्पोऽयं प्रत्यर्थिगजकेसरी व्यासतीर्थ गुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराज गुरून् वन्दे हयग्रीव पदाश्रयाम् पूज्याय राघवेन्द्राय सत्यधर्मरताय च भजताम् अल्पवृक्षाय नमतां कामधेनवे सुधीजन सुमन्दारं सुधीन्द्र सुत सुप्रियं सुषमीन्द्र गुरुं वन्दे सुजयीन्द्र करोद्भवम् सुषमीन्द्र कराब्जोत्थं राघवेन्द्र गुरुप्रियं सुयतीन्द्र गुरुं वन्दे मोगरामार्चने रथम् सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः ಉದ್ಯಾನ ನಗರಿ ಎಂಬುದಾಗಿ ಪ್ರಸಿದ್ಧವಾದ ಬೆಂಗಳೂರಿನ ಮಹಾನಗರದಲ್ಲಿ ಅನೇಕ ಬಡಾವಣೆಗಳಲ್ಲಿ ವಿವಿಧ ಧಾರ್ಮಿಕ ಕೇಂದ್ರಗಳು, ದೇವಸ್ಥಾನಗಳು, ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ನೆಲೆಗೊಂಡಂತಹ ಮಹಾನಗರ ನಮ್ಮ ಬೆಂಗಳೂರು ಮಹಾನಗರ. ಇಂತಹ ಬೆಂಗಳೂರು ಮಹಾನಗರದಲ್ಲಿ ರಾಜರಾಜೇಶ್ವರಿ ನಗರದ ಬಡಾವಣೆಯಲ್ಲಿ ಈ ಹಿಂದೆ 25 ವರ್ಷಗಳ ಹಿಂದೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು, ಭಕ್ತರ ಆರಾಧ್ಯ ಮಹಾಗುರುಗಳು ಆದಂತಹ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ವೃಂದಾವನವು ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು, ಈ ಪ್ರಾಂತ ಒಂದು ದೊಡ್ಡ ಕ್ಷೇತ್ರವಾಗಿ ಪರಿಣಾಮ ಹೊಂದಬೇಕು ಎಂಬುದಾಗಿ ಹರಿಗುರುಗಳ ಸಂಕಲ್ಪದಂತೆ ಇಲ್ಲಿಯ ಎಲ್ಲ ಸಜ್ಜನರು ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ತನ್ಮೂಲಕವಾಗಿ ಅಂದಿನ ನಮ್ಮ ಪರಮಗುರುಗಳು ನಡೆದಾಡುಗರಾಯರು ಎಂಬುದಾಗಿ ಕೀರ್ತಿ ಭಾಜನರು ಆದಂತಹ ಸಿದ್ಧವಾಕ್ಗಳು, ಸಿದ್ಧ ಪುರುಷರು ಆದಂತಹ ನಮ್ಮ ಪರಮಗುರುಗಳಲ್ಲಿ ಸುಶ್ರೀಂದ್ರ ತೀರ್ಥ ಶ್ರೀಪಾದಗಳಲ್ಲಿ ಪ್ರಾರ್ಥಿಸಿದಾಗ ಸಂತೋಷದಿಂದ ಅದಕ್ಕೆ ಒಪ್ಪಿಗೆಯನ್ನು ನೀಡಿ ಇಲ್ಲಿ ಭೂಮಿ ಪೂಜೆಯನ್ನು ನಿರ್ವಹಿಸಿ ತನ್ಮೂಲಕವಾಗಿ ಮಠ ನಿರ್ಮಾಣ, ತದನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕೆಯನ್ನ ಇಲ್ಲಿ ತೆಗೆದುಕೊಂಡು ಬಂದು ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ರಾಯರ ಆ ಮೃತ್ತಿಕೆಯನ್ನ ಬೃಂದಾವನದ ಮೇಲೆ 48 ದಿನಗಳ ಕಾಲ ವಿಶೇಷವಾಗಿ ಪೂಜಿಸಿ ರಾಯರ ಸನ್ನಿಧಾನವನ್ನ ಆ ಮೃತ್ತಿಕೆಯಲ್ಲಿ ವಿಶೇಷವಾಗಿ ಆಹ್ವಾನಿಸಿ ಪ್ರಾರ್ಥಿಸಿ ಈ ಪ್ರಾಂತದ ಜನತೆಯ ಒಂದು ಕ್ಷೇಮಕ್ಕೋಸ್ಕರವಾಗಿ ಅವರ ಪ್ರಾರ್ಥನೆ ಮೇರೆಗೆ ಇಲ್ಲಿ ಮೂಲ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ವಿದ್ಯುಕ್ತವಾಗಿ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರತಕ್ಕಂತಹ ಒಂದು ನೆನಪು ನಿಮ್ಮೆಲ್ಲರಿಗೂ ಇವತ್ತಿಗೂ ಅಚ್ಚಳಿಯದೇ ಇದೆ. ನಿನ್ನೆ ಮೊನ್ನೆ ಪ್ರತಿಷ್ಠೆ ಆದಂತೆ ಕಂಡರೂ ಕೂಡ 25 ವರ್ಷಗಳು ಗತಿಸಿವೆ. ಈ 25ನೇ ವರ್ಷದ ಬೆಳ್ಳಿಯ ಹಬ್ಬದ ಸಂಭ್ರಮವನ್ನ, ಪ್ರತಿಷ್ಠಾಪನಾ ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ವೈಭವೋಪೇತವಾಗಿ ಭಕ್ತಿ ಶ್ರದ್ಧೆಗಳಿಂದ ಹಮ್ಮಿಕೊಂಡು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಜೊತೆಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಅದೇ ರೀತಿಯಾಗಿ ದೇಶದ ಸೇವಾರೂಪವಾಗಿ ವಿವಿಧ ಕಾರ್ಯಕ್ರಮಗಳನ್ನ ಇಲ್ಲಿಯ ಎಲ್ಲ ಪದಾಧಿಕಾರಿಗಳು ಹಮ್ಮಿಕೊಂಡು ಅದನ್ನ ಸಾಕಾರಗೊಳಿಸ್ತಾ ಇರತಕ್ಕಂತಹದ್ದು ಬಹಳ ಸಂತಸದ ಒಂದು ಸಂಗತಿಯಾಗಿದೆ. ರಾಘವೇಂದ್ರ ಸ್ವಾಮಿಗಳವರು ಕರದಲ್ಲಿ ಬರುವಾತ ಎಂಬುದಾಗಿ ಬಿರುದು ಭಾಜನರಾಗಿದ್ದಾರೆ. ಎಲ್ಲಿ ಭಕ್ತರು ಕರೀತಾರೋ ಅಲ್ಲಿ ಬರ್ತಾರೆ. ಹಾಗಾದ್ರೆ ಕರದಲ್ಲಿ ಎಲ್ಲ ಕಡೆಯಲ್ಲೂ ಬರ್ತಾರ ಅಂದ್ರೆ ಬರ್ತಾರೆ. ಅವರು ಬರುವಂತೆ ಕರೆದರೆ ಮಾತ್ರ ಬರ್ತಾರೆ. ಬರುವಂತೆ ಕರೆಯೋದು ಹೇಗೆ ಅಂತಂದ್ರೆ, ಈಗ ನಮ್ಮಂತವರನ್ನ ಯಾರನ್ನಾದ್ರೂ ಕರಿಬೇಕಾದ್ರೆ ನಮಗೆ ಇಷ್ಟು ಹಣ ಕೊಡಬೇಕು, ಇಷ್ಟು ಚಿನ್ನ ಕೊಡಬೇಕು, ಇಷ್ಟು ಬೆಳ್ಳಿ ಕೊಡಬೇಕು ಅಂತ ನಾವು ಯಾರಾದ್ರೂ ಕೇಳಬಹುದು.
ಆದರೆ ರಾಘವೇಂದ್ರ ಸ್ವಾಮಿಗಳವರು ವಿರಕ್ತಾಗ್ರಗಣ್ಯರು, ಭಕ್ತರನ್ನು ಅನುಗ್ರಹಿಸಲೋಸ್ಕರವಾಗಿ ಹರಿವಾಯು ಗುರುಗಳ ವಿಶೇಷ ಸನ್ನಿಧಾನವನ್ನು ಹೊತ್ತು ಅವರು ಭೂಲೋಕದಲ್ಲಿ ಅವತರಿಸಿರತಕ್ಕಂತಹ ಮಹಾಪ್ರಭುಗಳು. ಅವರಿಗೆ ನಮ್ಮ ಕಾಣಿಕೆಯಿಂದಲೋ ನಮ್ಮ ಚಿನ್ನದಿಂದಲೋ ನಮ್ಮ ಬೆಳ್ಳಿಯಿಂದಲೋ ಆಗ್ಬೇಕಾದದ್ದೇನೂ ಇಲ್ಲ. ಹಾಗಾಗಿ ಅವರು ಬರುವಂತೆ ನಾವು ಕರಿಬೇಕಾದ್ರೆ ಏನನ್ನು ಕೊಂಡೊಯ್ಯಬೇಕು ಅಂತಂದ್ರೆ ಏನು ಕೊಂಡೊಯ್ಯಬೇಕಾಗಿಲ್ಲ. ಭಕ್ತಿಯಿಂದ ನಾವು ನಮ್ಮ ಹೃದಯಾಂತರಾಳದಿಂದ ಗುರುಗಳನ್ನು ಆಹ್ವಾನ ಮಾಡಿದ ಸಾಕು, ಅದರಲ್ಲಿ ಬರುವಾತ ಎಂಬುದಾಗಿ ಅವರು ಕೀರ್ತಿ ಭಾಜನರಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರನ್ನ ನಾವು ಆರಾಧನೆ ಮಾಡಬೇಕು, ಅವರ ಅನುಗ್ರಹವನ್ನು ಸಂಪಾದಿಸಬೇಕು, ಅವರ ಆಚಾರ ಪದ್ಧತಿಗಳನ್ನ ನಾವು ಅನುಸರಿಸಬೇಕು ಎಂಬುದಾಗಿ ಶುದ್ಧ ಸಾತ್ವಿಕ ಭಾವನೆಯಿಂದ ಭಕ್ತಿಯಿಂದ ಅವರನ್ನು ನಾವು ಪ್ರಾರ್ಥನೆ ಮಾಡಿದರೆ ಸಾಕು, ಅವರು ನಮ್ಮಲ್ಲಿ ಬರ್ತಾರೆ. ಅದಕ್ಕೆಂದೇ ಈ ಪ್ರಾಂತಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಪೂರ್ಣ ಸನ್ನಿಧಾನ ಯುಕ್ತರಾಗಿ ಬಂದಿದ್ದಾರೆ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರ ಭಕ್ತಿಯ ಶ್ರದ್ಧೆಯ ಅಂತರಾಳದ ಒಂದು ಪ್ರಾರ್ಥನೆಗೆ ಹೋಗೊಟ್ಟು ಅವರು ಬಂದಿದ್ದಾರೆ. ಬರುವಾಗ ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬರ್ಬೇಕಾದ್ರೆ ಅವರಿಗೆ ಅತ್ಯಂತ ಪ್ರಿಯರಾದಂತಹ ಅವರು ಕರೆದ್ರೆ ಅವರು ಬೇಗ ಬಂದ್ಬಿಡ್ತಾರೆ. ಮತ್ತೆ ಯಾವ ಪೋಸ್ಟ್ಪೋನ್ ಡೇಟ್ ಅನ್ನು ಕೂಡ ಹೇಳದೆ ಬರ್ತಾರೆ. ಹಾಗೆ ಕರೆದುಕೊಂಡು ಬಂದವರು ಯಾರು ಅಂತಂದ್ರೆ ರಾಯರ ವಿಶೇಷ ಸನ್ನಿಧಾನ ಯುಕ್ತರಾದ ನಡೆದಾಡುವ ರಾಯರು ಎಂಬುದಾಗಿ ಕೀರ್ತಿ ಭಾಜನರಾದಂತಹ ನಮ್ಮ ಪರಮಗುರುಗಳು ಸುಶ್ರೀಂದ್ರ ತೀರ್ಥರವರನ್ನು ತಂದಿದ್ದಾರೆ. ಯಾರಿಗೆ ಅತ್ಯಂತ ಪ್ರಿಯರೋ ಅವರು ಕರೆದು ಕೂಡಲೇ ಬೇರೆಲ್ಲ ಕೆಲಸಗಳನ್ನ ಬೇರೆಲ್ಲ ವಿಚಾರಗಳನ್ನ ಬದಿಗೊತ್ತಿ ಬರುವುದು ನಮ್ಮೆಲ್ಲರ ಅನುಭವಕ್ಕೆ ಬಂದಂತೆ ರಾಘವೇಂದ್ರ ಸ್ವಾಮಿಗಳವರನ್ನ ಅವರು ಒಲಿಸಿಕೊಂಡವರು. ಅವರು ಕರೆದು ಇಲ್ಲಿ ಕರ್ಕೊಂಡು ಬಂದು ಈ ಬಡಾವಣೆಯಲ್ಲಿ ಮೂಲ ಮೃತ್ತಿಕಾ ಬೃಂದಾವನದ ರೂಪದಿಂದ ಇಲ್ಲಿ ಕುಡಿಯಲಿಸಿದ್ದಾರೆ. ಮೃತ್ತಿಕೆ ಬಗ್ಗೆ ಹೇಳುವಾಗ ವೇದದಲ್ಲಿ ಎರಡು ಮಾತುಗಳನ್ನು ನಾವು ಕಾಣಬಹುದು. ಮೃದಬ್ರವೀತ್ ಎಂಬುದಾಗಿ ಒಂದು ಮಾತು, ಆಪೋ ಅಬ್ರುವನ್ ಅಂತ ಮತ್ತೊಂದು ಮಾತು. ಈ ಮಾತಿನ ಕನ್ನಡೀಕರಿಸುವುದಾದ್ರೆ ಮಣ್ಣು ಮಾತನಾಡಿದ್ದು, ನೀರುಗಳು ಮಾತನಾಡಿದವು ಎಂಬುದಾಗಿ. ಇಲ್ಲಿ ವೇದಿಕೆ ಮೇಲೆ ವಿಜ್ಞಾನಿಗಳು ಕೂತಿದ್ದಾರೆ. ಮಣ್ಣು ಮಾತನಾಡುವಂತಹದ್ದು ಅತ್ಯಂತ ಫೂಲಿಶ್ನೆಸ್. ಎಲ್ಲಿಯೂ ಕೂಡ ಜಡವಾದಂತಹ ಮಣ್ಣು ಮಾತನಾಡಿದ್ದು ಯಾವ ಲ್ಯಾಬೊರೇಟರಿಯಲ್ಲಿಯೂ ಕೂಡ ಅದು ಪ್ರೂವ್ ಆಗಿಲ್ಲ. ನೀರು ಮಾತನಾಡುವುದು ಯಾವ ಲ್ಯಾಬೊರೇಟರಿಯಲ್ಲಿಯೂ ಕೂಡ ಪ್ರೂವ್ ಆಗಿಲ್ಲ. ವಿಜ್ಞಾನ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆಯನ್ನು ಕೈದವರು ಕೂತಿದ್ದಾರೆ ಎಡಬಲದಲ್ಲಿ. ಅವರು ಹೇಳ್ತಾರೆ, ಏನು ವೇದ ಅನ್ನುವಂತಹದ್ದು ಪವಿತ್ರವಾದದ್ದು, ಇಂತಹ ಬಾಲಿಶವಾದ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಫೂಲಿಶ್ನೆಸ್ ಮಾತನ್ನ ವೇದ ಹೇಳ್ತಾ ಇದೆ ಅಂತಂದ್ರೆ ಹೇಗೆ ನಂಬೋದು ಎಂಬುದಾಗಿ ಬಂದಾಗ ವೇದ ಎಂದೂ ಕೂಡ ಸುಳ್ಳು ಹೇಳೋದಿಲ್ಲ. ಮೃದಬ್ರವಿ ಆಪೋ ಅಬ್ರುವನ್ ಅನ್ನುವಂತಹ ಮಾತು ಇದು ಅತ್ಯಂತ ಪ್ರತ್ಯಕ್ಷ ಸಿದ್ಧವಾದಂತಹದ್ದು, ಪ್ರಾಮಾಣಿಕವಾದಂತಹ ಮಾತಾಗಿದೆ. ಹಾಗಾದ್ರೆ ಯಾವ ಊರಿನ ಯಾವ ಲ್ಯಾಬಿನಲ್ಲಿ ಇದರ ಪರೀಕ್ಷೆ ಅನ್ನುವಂಥದ್ದು ಒಳಪಟ್ಟಿದೆ? ಇದರ ರಿಸಲ್ಟ್ ಮಣ್ಣು ಮಾತನಾಡೋದು, ನೀರು ಮಾತನಾಡೋದು ಎಲ್ಲಿ ಯಾವ ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಆಗಿದೆ ಅಂತಂದ್ರೆ ಲೌಕಿಕ ಲ್ಯಾಬೊರೇಟರಿಯಲ್ಲಿ ಅದು ಪ್ರೂವ್ ಆಗಿದೆಯೋ ಇಲ್ಲವೋ ಅದು ಪಕ್ಕಕ್ಕೆ ಇಡೋಣ. ವೈದಿಕ ಲ್ಯಾಬೊರೇಟರಿ, ಈ ವೇದಿಕ್ ಲ್ಯಾಬೊರೇಟರಿಯಲ್ಲಿ ಇದರ ಮಾತು ಅನ್ನುವಂತಹದ್ದು ಸತ್ಯವಾದದ್ದು, ಇದರ ಪ್ರತ್ಯಕ್ಷತೆ ಅನ್ನುವಂತಹದ್ದು ಪ್ರೂವ್ ಆಗಿರತಕ್ಕಂಥ. ವೈದಿಕ ಲ್ಯಾಬೊರೇಟರಿ ಅಂತಂದ್ರೆ ಅದರ ಅಡ್ರೆಸ್, ಅದರ ಫೋನ್ ನಂಬರ್, ಇಮೇಲ್ ಐಡಿ ನಮಗೆ ಕೊಡ್ಬೇಕಲ್ವಾ ಅಂತಂದ್ರೆ ಅದನ್ನು ಹುಡುಕುವ ಶ್ರಮ ಬೇಡ. ನಮ್ಮ ಹ್ಯೂಮನ್ ಲ್ಯಾಬೊರೇಟರಿಯಲ್ಲಿ ಇದು ಪ್ರೂವ್ ಆಗಿದೆ. ಯಾವುದು ಅಂತಂದ್ರೆ ಮೃದಬ್ರವಿ ಅಂತ ಇದೆ, ಮಣ್ಣು ಮಾತನಾಡಿದ್ದು ಅಂತ. ಎಲ್ಲಿ ಮಣ್ಣು ಮಾತನಾಡಿದ್ದು ಅಂತಂದ್ರೆ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಇರುವಂತಹ ಪವಿತ್ರವಾದ ಸೇಕ್ರೆಡ್ ಮಣ್ಣು ಮಾತನಾಡಿದೆ. ಮೂಲ ಮೃತ್ತಿಕೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಮೂಲ ಮೃತ್ತಿಕಾ ರೂಪದಲ್ಲಿ ಇಲ್ಲಿ ಸನ್ನಿಹಿತರಾಗಿ ಭಕ್ತರ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಅವರ ಒಂದು ಅಪೇಕ್ಷೆಗಳಿಗೆ ಆ ಮಣ್ಣು ಮೃತ್ತಿಕಾ ಮೂಲ ಮೃತ್ತಿಕಾ ರೂಪದಿಂದ ಗುರುರಾಜರು ಇಲ್ಲಿ ಸನ್ನಿಹಿತರಾಗಿದ್ದು ಅವರ ಎಲ್ಲ ಮಾತುಗಳಿಗೆ ಉತ್ತರವನ್ನು ನೀಡುವ ಮೂಲಕ ಆ ಮಣ್ಣು ಮಾತನಾಡಿತು ಎನ್ನುವಂತಹ ವೇದದ ಪ್ರತ್ಯಕ್ಷತೆಯನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದಕ್ಕಿಂತಲೂ
ಲ್ಯಾಬ್ ಅನ್ನುವಂಥದ್ದು ಬೇಡ. ಯಾಕೆ ಹೇಳಿದ್ರೆ ವಿಜ್ಞಾನಿಗಳು ಹೋಗ್ತಾರೋ ಬಿಡ್ತಾರೋ, ಲ್ಯಾಬ್ನಲ್ಲಿ ಎಲ್ಲಾ ಪಬ್ಲಿಕ್ ಅನ್ನು ಬಿಡೋದಿಲ್ಲ. ಲ್ಯಾಬ್ನಲ್ಲಿ ಪ್ರಯೋಗಕ್ಕೆ ಒಳಪಡಿಸುವಂತಹ ವಿಜ್ಞಾನಿಗಳು ಅವರು ಮಾತ್ರ ಅಲ್ಲಿ ಒಳಗಿರ್ತಾರೆ. ನಮ್ಮನ್ನು ಯಾರನ್ನು ಬಿಡೋದಿಲ್ಲ, ನಮಗೆ ಯಾರಿಗೂ ಪ್ರವೇಶವೇ ಇಲ್ಲ. ಅವರು ಬಂದು ಕೊನೆಗೆ ಅದರ ರಿಸಲ್ಟ್ ಹೇಳ್ತಾರೆ, ಈ ವಸ್ತುವಿನ ಗುಣ, ಈ ವಸ್ತುವಿನ ದೋಷ, ಇದರ ಕ್ವಾಲಿಟಿ, ಇದರಲ್ಲಿರುವ ಕಂಟೆಂಟ್ಸ್ ಇದು ಇಂತಹದ್ದು ಎಂಬುದಾಗಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇಂದ ನಾವು ನಂಬಿ ಅವರ ಮಾತಿನ ಮೇಲೆ ವಿಶ್ವಾಸವನ್ನು ಮಾಡಿ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕೆ ಹೊರತು ಲ್ಯಾಬೊರೇಟರಿಯಲ್ಲಿ ನಮ್ಮೆಲ್ಲ ಕಾಮನ್ ಪೀಪಲ್ಗೆ ಪ್ರವೇಶ ಅನ್ನುವಂತಹದ್ದಿಲ್ಲ. ಆದ್ರಿಂದ ಕಾಮನ್ ಪೀಪಲ್ಗೂ ಕೂಡ, ಅದರಲ್ಲಿಯೂ ಕೂಡ ಯಾರೋ ಎಜುಕೇಟೆಡ್, ಅನ್ಎಜುಕೇಟೆಡ್ ಅಥವಾ ಬಡವ, ಬಲಿದವ, ದೀನ ಅವರು ಯಾವುದೇ ತರಹದ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಕೂಡ ಪ್ರವೇಶ ಇರುವಂತಹ, ಎಲ್ಲರೂ ಕೂಡ ಅದನ್ನು ಅಬ್ಸರ್ವ್ ಮಾಡಿ ನೋಡುವಂತಹ ಒಂದು ಲ್ಯಾಬೊರೇಟರಿ ಅಂತಂದ್ರೆ ಅದು ಗುರುಸಾರ್ವಭೌಮರ ಒಂದು ಲ್ಯಾಬೊರೇಟರಿ. ಇವತ್ತು ಒಬ್ಬ ವಿಜ್ಞಾನಿಯು ಕೂಡ ಗುರುರಾಜರ ಮುಂದೆ ಬಂದು ತಮ್ಮ ಅಳಗಳನ್ನು ತೋಡಿಕೊಂಡಾಗ ಅದಕ್ಕೆ ಉತ್ತರ ರೂಪವಾಗಿ ಗುರುಗಳು ಅನುಗ್ರಹಿಸ್ತಾರೆ. ಒಬ್ಬ ವಿದ್ವಾಂಸ ಬಂದು ಗುರುಗಳ ವೃಂದಾವನದ ಮುಂದೆ ನಿಂತು ತವ ಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಎಂಬುದಾಗಿ ಪ್ರಾರ್ಥನೆ ಮಾಡಿದರೆ ಅವರ ಅಪೇಕ್ಷಿತವಾದ ವೇದಶಾಸ್ತ್ರಗಳ ಜ್ಞಾನದ ಒಂದು ಲಾಭವನ್ನ ಅನುಗ್ರಹಿಸ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ನಾನು ಋಣಬಾಧೆಯಿಂದ ಬಳಲ್ತಾ ಇದ್ದೇನೆ, ಋಣಬಾಧ ಪರಿಹಾರ ಆಗಬೇಕು ಎಂಬುದಾಗಿ ಈ ಯಾವ ಗುರುಗಳ ಸನ್ನಿಧಾನದಲ್ಲಿ ಬಂದು ನಾವು ಬೇಡಿ ಭಕ್ತಿಯಿಂದ ಪ್ರಾರ್ಥಿಸಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹ ಮಹಾಗುರುಗಳು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಹೀಗೆ ಅವರವರ ಪ್ರತ್ಯಕ್ಷಕ್ಕೆ ಅದು ನಿದರ್ಶನವಾಗಿ ಈ ಮಣ್ಣು ಯಾವುದು ಗುರುಸಾರ್ವಭೌಮರ ಮೂಲ ವೃತ್ತಿಕೆ ಎನ್ನುವಂತಹ ಮಣ್ಣು ಮಾತನಾಡ್ತಾ ಇದೆ. ಹಾಗಾಗಿ ಇವತ್ತು ವೇದದ ಒಂದು ಪ್ರತ್ಯಕ್ಷತೆಯನ್ನು ನಾವು ಕಾಣಬೇಕಾದ್ರೆ ಬೇರೆ ಯಾವುದೋ ಮಣ್ಣನ್ನು ನೋಡಿದಾಗ ನಮಗೆ ಅಲ್ಲಿ ಕಾಣದೇ ಇರಬಹುದು. ಆದ್ರೆ ಗುರುಸಾರ್ವಭೌಮರ ಮೂಲ ವೃತ್ತಿಕೆ ಎಂಬತಕ್ಕಂತಹ ಮಣ್ಣಿನ ಜೊತೆಯಲ್ಲಿ ನಾವು ವ್ಯವಹರಿಸಿದಾಗ ಮಣ್ಣು ಮಾತನಾಡುವಂತಹದ್ದು ನಮ್ಮ ಅರಿವಿಗೆ ಬರುತ್ತದೆ. ಹಾಗಾಗಿ ಮೃದಬ್ರವಿ ಅನ್ನುವಂತಹ ವೇದದ ಪ್ರತ್ಯಕ್ಷತೆಯನ್ನು ನಾವು ನೋಡ್ಬೇಕಾದ್ರೆ ಗುರುರಾಜರ ವೃತ್ತಿಕೆಯಲ್ಲಿ ನಾವು ನೋಡ್ಬೇಕು. ಇನ್ನು ಆಪೋ ಅಪ್ರವನ್ನ ನೀರುಗಳು ಮಾತನಾಡಿದವು. ನೀರುಗಳು ಮಾತನಾಡಿದವು ಅಂದ್ರೆ ಯಾವ ನೀರು? ಕಾರ್ಪೊರೇಷನ್ ನೀರೋ, ಕಾವೇರಿ ವಾಟರ್ ಅಥವಾ ಬೋರ್ ವಾಟರ್ ಅಥವಾ ಬಿಸ್ಲರಿ ವಾಟರ್ ಅಥವಾ ಟ್ಯಾಂಕರ್ ನಲ್ಲಿ ಬರುವ ವಾಟರ್ ಅಂದ್ರೆ ಆ ನೀರೆಲ್ಲ ಮಾತನಾಡ್ತದೋ ಇಲ್ಲೋ? ಗುರುಸಾರ್ವಭೌಮರ ಮೃತ್ತಿಕಾ ಬೃಂದಾವನಕ್ಕೆ, ಮೂಲ ಬೃಂದಾವನಕ್ಕೆ ಮಂತ್ರಪೂರ್ವಕವಾಗಿ ಅಭಿಷಿಕ್ತವಾದಂತಹ ಪಾಲೋದಕ ರೂಪವಾದಂತಹ ನೀರು ಏನಿದೆ ಅದು ನಮ್ಮ ಎಲ್ಲ ಸಮಸ್ಯೆಗಳನ್ನ, ಎಲ್ಲ ರೋಗಗಳನ್ನ, ಎಲ್ಲ ಉಪದ್ರವಗಳನ್ನ ಪರಿಹರಿಸಿ ನಮಗೆ ಉತ್ತರವನ್ನು ನೀಡತಕ್ಕಂತಹದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಆಪೋ ಅಬ್ರಿವನ್ ಅನ್ನುವಂತಹ ವೇದದ ಮಾತಿನ ನೈಜತೆಯನ್ನು ನಾವು ನೋಡ್ಬೇಕಾದ್ರೆ ಗುರುರಾಜರ ಮಹಾತ್ಮರ ಮೃತ್ತಿಕೆಯಲ್ಲಿ ಆಲೋಚಕಗಳಲ್ಲಿ ನಾವು ನೋಡಿದಾಗ ನಮಗೆ ಅದರ ಪ್ರತ್ಯಕ್ಷದ ಅರಿವು ಅನ್ನುವಂತಹದ್ದು ನಮಗಾಗಬೇಕು. ಅಂತಹ ಮೂಲ ವೃತ್ತಿಕೆಯನ್ನ ಗುರುಸಾರ್ವಭೌಮರು ಇಲ್ಲಿ ಕರೆದುಕೊಂಡು ಬಂದು ಏನು ಇಲ್ಲಿ ನಮ್ಮ ಪರಮ ಗುರುಗಳಾದ ಸುಶಮೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ತಪಸ್ಸನ್ನು ಧಾರೆ ಎರೆದು ಭಕ್ತಿ ಶ್ರದ್ಧೆಗಳಿಂದ ಈ ಪ್ರಾಂತದ ಜನತೆಯ ಶ್ರೇಯಸ್ಸಿಗೋಸ್ಕರವಾಗಿ ಪ್ರಾರ್ಥಿಸಿ ಮೂಲ ವೃತ್ತಿಕೆಯನ್ನು ಕರೆದುಕೊಂಡು ಬಂದಿದ್ದಾರೆ. ಕರೆದುಕೊಂಡು ಬಂದು ಇಲ್ಲಿ ಆಯಾ ವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ವಸ್ತುವಿನ ಗುಣದೋಷಗಳನ್ನ, ಅದರ ರುಚಿ ಅಥವಾ ಅದರ ಸ್ವಭಾವ ಅಥವಾ ಬಣ್ಣ ಅದನ್ನ ನಿರ್ಣಯಿಸಬೇಕಾದ್ರೆ ಒಂದು ಲ್ಯಾಬ್ ಇದೆ. ವಿಜ್ಞಾನಿಗಳು ಕುಳಿತಿದ್ದಾರೆ, ಅವ್ರನ್ನ ನಾವು ಮಾತನಾಡೋದಲ್ಲ ಈ ವಿಜ್ಞಾನದ ವಿಚಾರ. ಆದ್ರೆ ನಾವು ಮಾತನಾಡೋದಕ್ಕೆ ಅವರ ಅನುಮೋದನೆಯನ್ನು ಕೂಡ ಪಡೆಯೋಣ ಅಂತ ಮಾತನಾಡ್ತಾ ಇದ್ದೇವೆ. ವಿಜ್ಞಾನದ ಒಂದು ವಸ್ತುವನ್ನ ಇದರ ನಿರ್ಣಯವನ್ನು ಮಾಡಬೇಕಾದ್ರೆ 4 ಹಂತಗಳಿದ್ದಾವೆ. ಒಂದು ಕಲೆಕ್ಟ್ ದ ಫ್ಯಾಕ್ಟ್ಸ್, ಪುಟ್ ದೆಮ್ ಇನ್ ದ ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್, ಕನ್ಕ್ಲೂಷನ್ ಎಂಬುದಾಗಿ 4 ಹಂತಗಳು ವಿಜ್ಞಾನದಲ್ಲಿ ನಾವು ಕಾಣಬಹುದಾಗಿದೆ. ಮೊದಲು ಅದಕ್ಕೆ ಆ ವಸ್ತುವಿಗೆ ಸಂಬಂಧಪಟ್ಟ ಎಲ್ಲ ಸತ್ಯಾಂಶಗಳನ್ನ ಸಂಗ್ರಹಿಸೋದು, ಆ ನಂತರದಲ್ಲಿ ಅದನ್ನ ಪ್ರಯೋಗಕ್ಕೆ ಒಳಪಡಿಸೋದು. ಪ್ರಯೋಗಕ್ಕೆ ಒಳಪಡಿಸಿದ ಮೇಲೆ ಆ ಕ್ರಿಯೆ ಪ್ರತಿಕ್ರಿಯೆಗಳು ಏನೆಲ್ಲ ನಡೀತದೆ ಎಂಬುದನ್ನು ಅಬ್ಸರ್ವೇಷನ್ ಅಂತ ಅದನ್ನು ನಾವು ನೋಡೋದು. ಆ ನಂತರದಲ್ಲಿ ಕನ್ಕ್ಲೂಷನ್, ಈ ವಸ್ತು ಇದರ ಸತ್ಯಾಂಶಗಳನ್ನ ಗ್ರಹಣ ಮಾಡಿ ಪ್ರಯೋಗಕ್ಕೆ ಒಳಪಡಿಸಿ
ಇದರ ಗುಣ ಇಂತಹದ್ದು, ಇದರ ದೋಷ ಇಂತಹದ್ದು ಎಂಬುದಾಗಿ ಕನ್ಕ್ಲೂಷನ್ ಏನ್ ಮಾಡ್ತಾರೆ. ಇದು 4 ಹಂತದ ವಿಜ್ಞಾನದ ಒಂದು ಕ್ರಮವಾಗಿದೆ. ಅದರಂತೆ ಇವತ್ತು ರಾಘವೇಂದ್ರ ಸ್ವಾಮಿಗಳವರು ಅಂತಕ್ಕಂತಹ ಅತೀಂದ್ರಿಯ ಶಕ್ತಿ ಇದೇನಿದೆ, ಇದು ಯಾವುದು ಕೂಡ ಸುಳ್ಳಲ್ಲ, ಇದು ಪ್ರತ್ಯಕ್ಷಕ್ಕೆ ನಿದರ್ಶನವಾಗಿರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳವರ ಈ ವಿಚಾರವನ್ನು ಕೂಡ ನಾವು ಪ್ರಯೋಗಕ್ಕೆ ಒಳಪಡಿಸೋಣ. ಏನಂತ ಅಂತಂದ್ರೆ, ರಾಯರ ಮಹಿಮೆಯನ್ನ ಅಪಾರವಾಗಿ ಅನೇಕ ಅಪರೋಕ್ಷ ಜ್ಞಾನಿಗಳು, ಅನೇಕ ಮಹಾತ್ಮರು ಆ ಮಹಿಮೆಯನ್ನ ಚೆನ್ನಾಗಿ ಮನಗಂಡಿದ್ದಾರೆ. ಅವರ ಮಾತುಗಳನ್ನೆಲ್ಲವನ್ನು ಕರೆಕ್ಟ್ ದ ಫ್ಯಾಕ್ಟ್ಸ್ ನಾವು ಕರೆಕ್ಟ್ ಮಾಡೋಣ. ನಂತರದಲ್ಲಿ ರಾಯರು ಇವತ್ತು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿ ತತ್ವ ಶರೀರೋಕ್ತ ಸಮಸ್ತ ದೋಷಾನ್ ಅಥವಾ ಸಮವಿರಾಟ್ ಗುರುರಾಘವೇಂದ್ರ ಎಂಬುದಾಗಿ ಗುರು ಸ್ತೋತ್ರದಲ್ಲಿ ಅಪಣಾಚಾರ್ಯರು ಏನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಎಲ್ಲ ಮಹಿಮೆಗಳನ್ನ ನಾವು ಏಕತ್ರ ಸಂಗ್ರಹ ಮಾಡೋಣ. ನಂತರದಲ್ಲಿ ನಮ್ಮ ಜೀವನದಲ್ಲಿ ಅದನ್ನ ಪ್ರಯೋಗಕ್ಕೆ ಒಳಪಡಿಸೋಣ. ನಾವು ಭಕ್ತಿ ಶ್ರದ್ಧೆಗಳಿಂದ ಈ ಸ್ತೋತ್ರದಲ್ಲಿ ಹೇಳಿರ್ತಕ್ಕಂತಹ ಫಲಗಳು, ಅದರ ಫಲಾನುಭವಿಗಳಾಗಿ ಯಾರೆಲ್ಲ ಆಗಿದ್ದಾರೆ ಅವರೆಲ್ಲರ ಅನುಭವಗಳನ್ನ ನಾವು ಸಂಗ್ರಹ ಮಾಡಿ, ನಾವು ಕೂಡ ಭಕ್ತಿ ಶ್ರದ್ಧೆಗಳಿಂದ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ, ಸೇವೆಯನ್ನು ಮಾಡಿ, ಅವರ ಅನುಗ್ರಹವನ್ನ ಪಡೆಯುವ ಒಂದು ವಿಚಾರಕ್ಕೆ ನಾವೆಲ್ಲ ಅಣಿಯಾಗೋಣ. ಅದು ಪುಟ್ ದೆಮ್ ಇಂಟು ದ ಎಕ್ಸ್ಪೆರಿಮೆಂಟ್. ನಂತರದಲ್ಲಿ ಅಬ್ಸರ್ವೇಷನ್, ನಮ್ಮ ಸೇವೆಗೆ ಗುರುಗಳು ಸಂತೃಪ್ತರಾಗಿದ್ದಾರೋ, ನಮಗೆ ಅನುಗ್ರಹ ಮಾಡ್ತಾರೋ ಎಂಬುದನ್ನು ನಾವು ಕಾದು ನೋಡೋಣ. ನಂತರದಲ್ಲಿ ಕನ್ಕ್ಲೂಷನ್, ನಮ್ಮ ಭಕ್ತಿ ಶ್ರದ್ಧೆಗಳಿಂದ ನಾವು ಮಾಡಿದ ಸೇವೆಗೆ ಗುರುಗಳು ಅಲ್ಲಿದ್ದಾರೆ, ನಮಗೆ ಇಂತಹ ಅನುಗ್ರಹವಾಗಿದೆ ಎಂಬುದಾಗಿ ಕನ್ಕ್ಲೂಷನ್ ಗೆ ಬಂದಾಗ ಈ ವಿಜ್ಞಾನದ 4 ಹಂತಗಳಲ್ಲಿ ಹೇಗೆ ಪ್ರಯೋಗಾಲಯಕ್ಕೆ ಒಳಪಡಿಸಿ ಒಂದು ವಸ್ತುವಿನ ಗುಣ ಅನ್ನುವಂತಹದ್ದು ತೀರ್ಮಾನವಾಗತ್ತೆ, ಆ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಈ ರೀತಿಯಾದ ವಿಚಾರಗಳನ್ನ ವಿಜ್ಞಾನದ ಈ ಒಂದು ಪ್ರಯೋಗ ಮಾದರಿಯಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ನಿಜವಾಗಲೂ ಕೂಡ ಗುರುಗಳ ಮಹಿಮೆಯ ಅರಿವು ನಮಗೆ ನಮ್ಮ ಪ್ರತ್ಯಕ್ಷಕ್ಕೆ ಬರುತ್ತೆ. ನಮಗೆ ಗುರುಗಳ ಮಹತ್ವ ಅನ್ನುವಂತಹದ್ದು ನಮಗೆ ತಿಳಿಯುತ್ತೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡ್ತಾ, ಅಂತಹ ಗುರುಗಳು ಕರದಲ್ಲಿಗೆ ಬರುವಾಗ ಎಂಬುದಾಗಿ ತಿಳಿದು ಮಾತನಾಡಿ ಈ ಬಡಾವಣೆಗೆ ಇಲ್ಲಿ ಬಂದು ಇಲ್ಲಿ ತಾವು ಆನಂದದಿಂದ ಭಕ್ತರ ಸೇವೆಯನ್ನ ಸ್ವೀಕಾರ ಮಾಡಿ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಿ ಇದೊಂದು ದೊಡ್ಡ ಕ್ಷೇತ್ರವನ್ನಾಗಿ ಪರಿಣಾಮ ಮಾಡಿದ್ದಾರೆ. ಅಂದಿನಿಂದ ಇಂದಿನ ತನಕ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳನ್ನ ಚಾಚು ತಪ್ಪದೆ ಇಲ್ಲಿ ನಡೆಸಿಕೊಂಡು ಬಂದು ಗುರುರಾಜರ ಸನ್ನಿಧಾನವನ್ನ ಇನ್ನಷ್ಟು ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮವನ್ನ ಇಲ್ಲಿಯ ಅರ್ಚಕವೃಂದ, ಪದಾಧಿಕಾರಿಗಳು, ಮುಖ್ಯವಾಗಿ ನಿಮ್ಮಂತಹ ಎಲ್ಲ ಭಕ್ತಾದಿಗಳು ಮಾಡಿದ್ದೀರಿ. ಸತತವಾಗಿ 25 ವರ್ಷಗಳಿಂದ ಇಲ್ಲಿ ಸನ್ನಿಹಿತರಾದ ಗುರುರಾಜರು ಭಕ್ತರನ್ನು ಅನುಗ್ರಹಿಸಿ, ತಾವು ಗುರುರಾಜರು ಬಂದು 25 ವರ್ಷವಾಗಿದೆ, ಗುರುರಾಜರು ಅನುಗ್ರಹ ಮಾಡಿ 25 ವರ್ಷವಾಗಿದೆ, ಗುರುರಾಜರ ಅನುಗ್ರಹವನ್ನು ಪಡೆದು 25 ವರ್ಷವಾಗಿದೆ. ಹಾಗಾಗಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಬೆಳ್ಳಿಯ ಒಂದು ಮೆಟಲ್ ಬಗ್ಗೆ ಹೇಳುವಾಗ ಶಾಸ್ತ್ರ ಹೇಳ್ತದೆ, ರಜತಂ ಕೀರ್ತಿ ಧನ ಅಂತ. ರಜತ ಅನ್ನುವಂತಹದ್ದು ಕೀರ್ತಿ ಮತ್ತು ಧನ ಇವುಗಳನ್ನು ನೀಡತಕ್ಕಂತಹ ಒಂದು ದ್ರವ್ಯ ಅಂತ. ಅಂತಹ ರಜತೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಅಂದ್ರೆ ಈ ಸಂಸ್ಥೆಗೆ ಅತ್ಯುನ್ನತ ಸಂಸ್ಥೆ, ಅತ್ಯುತ್ತಮ ಸಂಸ್ಥೆ, ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಬಂದ ಸಂಸ್ಥೆ ಎಂಬುದಾಗಿ ಕೀರ್ತಿ, ಜೊತೆಗೆ ಸ್ವಲ್ಪ ಧನ. ಯಾವ ಧನ ಅಂತಂದ್ರೆ ಲೌಕಿಕವಾದಂತಹ ಕರೆನ್ಸಿ ಮಾತ್ರ ಅಲ್ಲ, ಧನ ಅಂತಂದ್ರೆ ಸಾಧನ. ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಾಧನ, ಪರಲೋಕದ ಸಾಧನೆ, ಪರಲೋಕದಲ್ಲಿ ಚಲಾವಣೆಗೆ ಒಳಪಡುವಂತಹ ಏನು ಧರ್ಮ, ಭಕ್ತಿ ಮೊದಲಾದಂತಹ ಸಾಧನೆಗಳಿಗೆ ಇದೊಂದು ದೊಡ್ಡ ಒಂದು ಕೇಂದ್ರವಾಗಿದೆ. ಅಂತಹ ಧನ ಸಂಪತ್ತು ಕೂಡ ಲೌಕಿಕ ಮತ್ತು ಪಾರಮಾರ್ಥಿಕ ಸಂಪತ್ತಿಗೆ ಈ ಸಂಸ್ಥೆ ಭಾಜನವಾಗಿ ರಜತೋತ್ಸವವನ್ನು ಆಚರಿಸಿ ರಜತಂ ಕೀರ್ತಿ ಧನಂ ಎಂಬುದಾಗಿ ಈ ಸಂಸ್ಥೆಯ ಮಹತ್ವವನ್ನ ಸಾರಿ ಬೆಳೆದಿದೆ. ಇಂತಹ ಸಂದರ್ಭದಲ್ಲಿ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರವಲ್ಲದೆ ಲೌಕಿಕವಾಗಿಯೂ ಸಾಮಾಜಿಕವಾಗಿಯೂ ಕೂಡ ಕೆಲವು ಕಾರ್ಯಕ್ರಮಗಳನ್ನ ಇದರ ಜೊತೆಯಲ್ಲಿ ಆಯೋಜಿಸಿ ನಮ್ಮ ದೇಶದ ರತ್ನಗಳಂತೆ ಇರತಕ್ಕಂತಹ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟವಾದ ಛಾಪನ್ನು ಚಾಪಿದ
ನಮ್ಮ ಕನ್ನಡಿಗರು, ನಮ್ಮವರು, ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು, ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಶಿಷ್ಯರು ಆದಂತಹ ನಮ್ಮ ಪ್ರಹ್ಲಾದ್ ಅವರು ಇವತ್ತು ಏನು ನಮ್ಮ ದೇಶ ಅತ್ಯಂತ ಸಂಕಟದಲ್ಲಿ ಸಿಲುಕಿ ಧರ್ಮದ ಹೆಸರಿನಲ್ಲಿ ನಮ್ಮ ಭಾರತೀಯರನ್ನ, ನಮ್ಮ ಹಿಂದೂ ಸಮಾಜದ ಜನಗಳನ್ನ ಬರ್ಬರ ಹತ್ಯೆಗೆ ಒಳಪಡಿಸಿ ತನ್ಮೂಲಕವಾಗಿ ದೇಶದಲ್ಲಿ ಅಶಾಂತಿ ಕಲ್ಲೋಲತೆಯನ್ನ ಮೂಡಿಸಿರ್ತಕ್ಕಂತಹ ಧರ್ಮ ದ್ವೇಷಿಗಳ ಸೆದಬಡಿಯುವಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ದೇಶ ಉಳಿದ್ರೆ ನಂತರದಲ್ಲಿ ಬಾಕಿದೆಲ್ಲ. ಆದ್ದರಿಂದ ದೇಶ ಪ್ರಧಾನವಾದದ್ದು. ಅದಕ್ಕೆ ರಾಮದೇವರು ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾವೆಲ್ಲ ಇವತ್ತು ನಮ್ಮ ದೇಶದ ಅಭಿಮಾನವನ್ನ ಸ್ವಲ್ಪ ಸ್ವಲ್ಪ ಮರ್ತಿದ್ದೇವೆ. ನಾವು ವಿದೇಶದ ಎಲ್ಲ ಆಕರ್ಷಣೆಗಳಿಗೆ ನಾವು ಒಳಪಟ್ಟಿದ್ದೇವೆ, ಅದರಿಂದ ಆಕರ್ಷಿತರಾಗಿದ್ದೇವೆ. ನಮ್ಮ ತನವನ್ನ, ನಮ್ಮ ಧರ್ಮವನ್ನ, ನಮ್ಮ ದೇಶವನ್ನ, ನಾವು ನಮ್ಮ ಆಚಾರ ಪದ್ಧತಿಗಳನ್ನ ನಾವು ಬಿಟ್ಟಿದ್ದೇವೆ. ಹಾಗಾಗಿ ಇವತ್ತು ದೇಶದಲ್ಲಿ ತುಂಬಾ ಗೊಂದಲದ ಒಂದು ಸನ್ನಿವೇಶ ಏರ್ಪಟ್ಟಿದೆ. ಇದು ಹೀಗಾಗಬಾರದು. ನಮ್ಮ ದೇಶ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಅನೇಕ ಭಗವದ್ ಅವತಾರಗಳು ಆದಂತಹ ದೇಶ, ಅನೇಕ ಮತಾಚಾರ್ಯಗಳು ಅವತರಿಸಿದಂತಹ ದೇಶ, ಅನೇಕ ಜನ ಸಾಧಕರು, ಸಂತರು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಜ್ಞಾನಿಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವಿಶಿಷ್ಟವಾದ ಸಾಧನೆಯನ್ನು ಬೈದಿರತಕ್ಕಂತಹ ಜಾತ್ಯತೀತವಾದಂತಹ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ನಮ್ಮ ದೇಶ ಎಲ್ಲ ದೇಶಗಳಕ್ಕಿಂತಲೂ ಹಿರಿಯದಾದದ್ದು, ಸಂಪದ್ಭರಿತವಾದದ್ದು ಮತ್ತು ಸುಸಂಪನ್ನವಾದಂತಹ ದೇಶ. ಈ ದೇಶದ ರಕ್ಷಣೆ, ದೇಶದ ಅಭಿಮಾನ ಅನ್ನುವಂತಹದ್ದು ಯಾವುದೋ ವಿಜ್ಞಾನಿಗಳದೋ, ಯಾವುದೋ ಪ್ರಧಾನಮಂತ್ರಿಗಳದೋ, ಅಥವಾ ರಕ್ಷಣಾ ಮಂತ್ರಿಗಳದೋ, ಅಥವಾ ಯಾವುದೋ ಒಬ್ಬ ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇರತಕ್ಕಂತಹ ಯೋಧರದ್ದು ಮಾತ್ರ ಅಲ್ಲ. ಇದು ಪ್ರತಿಯೊಬ್ಬರ ಕರ್ತವ್ಯವೂ ನಮ್ಮದಾಗಿದೆ. ದೇಶ ಇದ್ರೆ ನಾವು. ಆದ್ದರಿಂದ ದೇಶದ ರಕ್ಷಣೆ ಅನ್ನುವಂತಹದ್ದು ಬಹಳ ಮುಖ್ಯವಾದದ್ದು. ಇಂದು ಇವತ್ತು ನಾವೇನು ಬ್ರಹ್ಮೋಸ್ ಮತ್ತು ಆಕಾಶ್ ಎನ್ನುವಂತಹ ಎರಡು ದೊಡ್ಡ ಮಹಾ ಅಸ್ತ್ರಗಳನ್ನ ಇವತ್ತು ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇದರ ರೂಪಕಲ್ಪನೆ ಅನ್ನುವಂತಹದ್ದು ನಡೆದದ್ದು ನಮ್ಮ ಕನ್ನಡಿಗರು, ನಮ್ಮ ನಿಮ್ಮ ಮುಂದೆ ನಿಂತಿರ್ತಕ್ಕಂತಹ ನಮ್ಮವರೇ ಆದಂತಹ ನಮ್ಮ ಪ್ರಹ್ಲಾದ್ ಅವರು, ಡಾಕ್ಟರ್ ಪ್ರಹ್ಲಾದ್ ಅವರು. ಅವರು ದೊಡ್ಡ ಒಂದು ಟೀಮ್ ಅನ್ನ ಕಟ್ಟಿಕೊಂಡು ಬಹು ವರ್ಷಗಳ ಕಾಲ, ಸುಮಾರು 20 ವರ್ಷಗಳ ಕಾಲ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮ ಅಸದೃಶವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದು ರಾತ್ರಿ ಹಗಲು ಅನ್ನದ್ರೆ ಆ ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡಿ ಆ ವಸ್ತುವನ್ನ, ಏನು ಆಯುಧಗಳನ್ನ ಯಾವ ರೀತಿ ತಯಾರಿಸಬೇಕು, ಅದಕ್ಕೆ ಮೂಲಭೂತವಾದಂತಹ ಸರಕೇನು, ಅದರಿಂದ ಉಪಯೋಗ ಏನು, ಅದರಿಂದ ದುಷ್ಪರಿಣಾಮವೇನು, ಅದನ್ನು ಯಾವ ರೀತಿ ತಯಾರಿಸಬೇಕು, ಹೇಗೆ ಭದ್ರಪಡಿಸಬೇಕು, ಯಾವ ಸಂದರ್ಭದಲ್ಲಿ ಉಪಯೋಗಿಸಿದ್ರೆ ಅದು ಅತ್ಯುಪಯುಕ್ತವಾಗ್ತದೆ, ಎಲ್ಲ ವಿಚಾರಗಳನ್ನು. ಇದು ದೇಶ ಭದ್ರತೆಯ ವಿಚಾರ. ಹೆಚ್ಚಿನ ವಿಷಯವನ್ನು ನಾವು ಸಭಾಮುಖವಾಗಿ ಮಾತನಾಡಬಾರದು. ಆದರೂ ಕೂಡ ಅಂತಹ ವಿಶಿಷ್ಟವಾದ ಸಾಧನೆಯನ್ನು ಬೈದಿರತಕ್ಕಂತಹ ಮಹಾನ್ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಪ್ರಹ್ಲಾದ್ ಅವರು. ನಾವೆಲ್ಲ ಇಡೀ ನಮ್ಮ ದೇಶದವರು ಅಂತ ನಾವು ಹೇಳೋದ್ರ ಜೊತೆಯಲ್ಲಿ ನಮ್ಮ ಕನ್ನಡಿಗರದು ಅಂತ ನಾವು ಹೇಳಿಕೊಳ್ಳಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಆಗ್ತದೆ. ಇಂತಹ ಪ್ರಹ್ಲಾದ್ ಅವರು 20 ವರ್ಷಗಳ ಹಿಂದೆ ಈ ದೊಡ್ಡ ಅಸ್ತ್ರಗಳನ್ನ ಸಾಧನೆ ಮಾಡಿ ದೇಶಕ್ಕೆ ಕೊಡುಗೆಯಾಗಿ ಅದನ್ನು ಮಾದರಿಯಾಗಿ ಇಟ್ಟಿದ್ದಾರೆ. ಅಂತಹ ಸಾಧಕರು ನಮ್ಮ ನಿಮ್ಮ ಮುಂದೆ ನಿಂತಿದ್ದಾರೆ. ಇವತ್ತು ಇಲ್ಲಿ ಅವರು ಅಷ್ಟು ಸರಳವಾಗಿದ್ದಾರೆ ಅಂತಂದ್ರೆ ಅವರು ವೃತ್ತಿಯಲ್ಲಿರುವಾಗ ಅವರನ್ನು ನೋಡೋದೇ ಕಷ್ಟ, ಮಾತಾಡೋದೇ ಕಷ್ಟ. ಯಾಕಂದ್ರೆ ಅಷ್ಟು ಸೆಕ್ಯೂರಿಟಿ ಅವರಿಗೆ ಇರಬೇಕು. ಅವರನ್ನ ಅವತ್ತು ಅಷ್ಟು ಸೆಕ್ಯೂರಿಟಿ ಇಟ್ಟದಕ್ಕೆ ಅವರಿಂದ ತಯಾರಿಸಲ್ಪಟ್ಟಂತಹ, ಕಂಡು ಹಿಡಿಯಲ್ಪಟ್ಟಂತಹ ವಸ್ತು ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಸೆಕ್ಯೂರ್ ಮಾಡ್ತಾ ಇದೆ. ಇಂತಹ ಒಂದು ಅಸ್ತ್ರ. ಈ ಔಷಧಿಗಳಲ್ಲಿ ಎರಡು, ಒಂದು ರೋಗ ಪರಿಹಾರಕ, ಮತ್ತೊಂದು ರೋಗ ನಿರೋಧಕ, ಆಂಟಿಬಯೋಟಿಕ್. ಹಾಗೆ ಈ ಬ್ರಹ್ಮೋಸ್ ಮತ್ತು ಆಕಾಶ ಅನ್ನುವಂತಹ ಎರಡು ಅಸ್ತ್ರಗಳು ಒಂದು ಶತ್ರುಗಳ ಬಾಧೆಯನ್ನ ತಡೆಯುವಂತಹ ಒಂದು ಅಸ್ತ್ರವಾದರೆ, ಶತ್ರುಗಳನ್ನ ನಾಶ ಮಾಡುವಂತಹದ್ದು, ಅವರೇ ಅಟ್ಯಾಕ್ ಮಾಡುವಂತಹ ಅಸ್ತ್ರ ಮತ್ತೊಂದು. ಹೀಗಾಗಿ ಎರಡನ್ನು, ಒಂದನ್ನು ಮಾತ್ರ ಕಂಡುಹಿಡಿದದ್ದಲ್ಲ. ಶತ್ರುಗಳನ್ನ ಅಟ್ಯಾಕ್ ಮಾಡೋದು ಮಾತ್ರ ಕಂಡುಹಿಡಿದ್ರೆ, ಶತ್ರುಗಳು ಅಲ್ಲಿಂದ ಅಟ್ಯಾಕ್ ಮಾಡಿದಾಗ ನಾವು ನಿರಾಯುಧಗಳಾಗಿ, ನಿರಸ್ತ್ರರಾಗಿ ಬಳಲಬೇಕಾಗುತ್ತೆ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು, ಪರರನ್ನ
ನಮ್ಮ ಮೇಲೆ ಬರುವಂತಹ ಆಕ್ರಮಣವನ್ನ ಎದುರು ಆಕ್ರಮಣ ಮಾಡುವಂತಹ ನಮ್ಮ ದೇಶ ಶಾಂತಿ ಪ್ರಿಯವಾದಂತಹ ದೇಶ. ನಮ್ಮ ದೇಶ ಸಕಲ ಜನರ ಒಂದು ಶ್ರೇಯಸ್ಸಿಗೆ ಇರತಕ್ಕಂತಹ ದೇಶ. ಯಾವುದೇ ಕೋಮಿನ, ಯಾವುದೇ ಸಮುದಾಯದ, ಯಾವುದೇ ಜನಾಂಗದ, ಯಾವುದೇ ಜಾತಿಯ ವೈಷಮ್ಯವಿಲ್ಲದೆ ನಮ್ಮ ಭಾರತದ ಸಂವಿಧಾನದಲ್ಲಿ ಭಾರತೀಯ ಎಲ್ಲ ಪ್ರಜೆಗಳಿಗೂ ಕೂಡ ಅವರವರ ಸ್ಥಾನವನ್ನ, ಅವರವರ ರಕ್ಷಣೆಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ನೇತೃತ್ವದಲ್ಲಿ ನಡೆದಂತಹ ಸಂವಿಧಾನ ಸಮಿತಿ ಸಂವಿಧಾನ ನಮಗೆ ನೀಡಿದೆ. ಇಂತಹ ಸಂವಿಧಾನದ ಬದ್ಧವಾದಂತಹ ದೇಶ ನಮ್ಮದು. ಅಂತಹ ದೇಶಕ್ಕೆ, ದೇಶದ ಪ್ರಜೆಗಳಿಗೆ, ಅಮಾಯಕರಾದಂತಹ ಪ್ರಜೆಗಳಿಗೆ ಯಾವುದೋ ಒಂದು ಯಾತ್ರಾ ನಿಮಿತ್ತವಾಗಿ, ಒಂದು ಟೂರಿಸಂ ನಿಮಿತ್ತವಾಗಿ ತೆರಳಿರತಕ್ಕಂತಹ ನಮ್ಮ ಭಾರತದ ಪ್ರಜೆಗಳಿಗೆ ಪರಕೀಯರು ಧರ್ಮದ ಹೆಸರಿನಲ್ಲಿ ಯಾವುದೇ ವೈಯಕ್ತಿಕವಾಗಿ ಅವರ ತಪ್ಪು ಒಪ್ಪುಗಳನ್ನು ಎಣಿಸಿ ಅಥವಾ ಮತ್ತಾವುದೇ ವಿಚಾರಗಳಿಂದ ಅಲ್ಲಿ ಅವರನ್ನ ಅಟ್ಯಾಕ್ ಮಾಡಿದ್ರೆ ಅದು ಬೇರೆ ವಿಚಾರ ಆಗ್ತಾ ಇತ್ತು, ಅದು ಇಂಡಿವಿಜುವಲ್ ಆಗ್ತಾ ಇತ್ತು. ಧರ್ಮದ ಹೆಸರಿನಲ್ಲಿ ನೀವು ಯಾವ ಧರ್ಮದವರು ಅಂತ ಹೇಳಿ ಸ್ತ್ರೀ ಪುರುಷ ಭೇದವಿಲ್ಲದೆ ಅವರನ್ನ ತುಂಬಾ ಕೆಳದರ್ಜೆಯಲ್ಲಿ ಆ ಧರ್ಮದ ಹೆಸರಿನಲ್ಲಿ ಅವರನ್ನು ಹಿಂಸಿಸಿ ಅವರನ್ನು ಹತ್ಯೆಗೈದಿರತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ವಿಷಯ. ಅದಕ್ಕೋಸ್ಕರವಾಗಿ ಶಾಂತಿ ಪ್ರಿಯವಾದ ದೇಶವಾದರೂ ಕೂಡ ಅದರ ಪ್ರತೀಕಾರವಾಗಿ ನಮ್ಮ ದೇಶ ಈ ನಮ್ಮ ಮುಂದೆ ನಿಂತಹ ಅರ್ಥಪ್ರಾಯವಾದ ಪ್ರಹ್ಲಾದರು ಅವರು ಮೊದಲಾದಂತಹವರು ತಯಾರಿಸಿರ್ತಕ್ಕಂತಹ ಅಸ್ತ್ರಗಳನ್ನ ಪರ ದೇಶದ ಮೇಲೆ, ಧರ್ಮ ವಿರೋಧವನ್ನ ಮಾಡ್ತಾ ಇರತಕ್ಕಂತಹ ದೇಶದ ಮೇಲೆ ಪ್ರಯೋಗಿಸಿ ಯಶಸ್ವಿಯಾಗಿ ನಮ್ಮ ದೇಶದ ರಕ್ಷಣೆ ಮತ್ತು ಪರಕೀಯರು ನಮ್ಮ ಮೇಲೆ ಪ್ರಯೋಗಿಸಿದಂತಹ ಅಸ್ತ್ರಗಳನ್ನ ಆಕಾಶದಲ್ಲೇ ಅದನ್ನು ನಿರಸ್ತ್ರಗೊಳಿಸಿರ್ತಕ್ಕಂತಹ, ನಿಶಕ್ತಿಗೊಳಿಸಿರ್ತಕ್ಕಂತಹ ಕೀರ್ತಿ ನಮ್ಮ ದೇಶದ ವಿಜ್ಞಾನಿಗಳಿಗೆ ಸಲ್ಲುತ್ತೆ. ವಸ್ತುವನ್ನ ತಯಾರಿಸಬಹುದು, ಅದು ಬಳಕೆಗೆ ಬರಬೇಕು. ಆ ಬಳಕೆಗೆ ಬರುವಂತಹದ್ದು ಮುಖ್ಯವಾದ ಅಲ್ಲ, ಇಂತಹ ಸಂದರ್ಭದಲ್ಲಿ ಬಳಸಬೇಕು ಅನ್ನುವಂತಹ ವಿವೇಚನೆ ಅದು ಬಹಳ ಮುಖ್ಯವಾದದ್ದು. ಅದು ಮಾತ್ರ ಅಲ್ಲ, ಬಳಸಲು ಆದೇಶ ನೀಡುವ ಸಮರ್ಥ ನಾಯಕತ್ವ ಬೇಕು. ನಮ್ಮ ದೇಶ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಯಾವುದೇ ಪಕ್ಷ ಅಂತ ಅಲ್ಲ, ವ್ಯಕ್ತಿ ದೃಷ್ಟಿಯಿಂದ ನಾವು ನೋಡಿದಾಗ ಸಮರ್ಥ ನಾಯಕ ನಮ್ಮ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಸಮರ್ಥ ನಾಯಕರಿದ್ದಾರೆ. ಜೊತೆಯಲ್ಲಿ ವಿವಿಧ ದಳಾಧಿಪತಿಗಳು ಕೂಡ ಸಮರ್ಥವಾದ ರೀತಿಯಲ್ಲಿ ತಮ್ಮ ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ವಿದೇಶದ ಏನು ದಬ್ಬಾಳಿಕೆ ನಡೀತಾ ಇದೆ ಅದನ್ನು ತಡೆಗಟ್ಟುವಲ್ಲಿ ಅತ್ಯಂತ ಯಶಸ್ವಿಗಳಾಗಿದ್ದಾರೆ. ಅಂತಹ ನಮ್ಮ ಯೋಧರನ್ನ, ವೀರ ಯೋಧರನ್ನ ಮತ್ತು ಈ ಯುದ್ಧದಲ್ಲಿ ಸಾವನ್ನು ಅಪ್ಪಿರತಕ್ಕಂತಹ ಅಮರರಾದ ಎಲ್ಲ ನಮ್ಮ ದೇಶದ ರಕ್ಷಣಾ ಪಡೆಯನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ನಮ್ಮ ದೇಶವನ್ನ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಕಲಿಯಸಿ ಎಂಬುದಾಗಿ ಹೇಳಿದಂತೆ ನಮ್ಮ ದೇಶದ ಭದ್ರತೆ, ದೇಶ ಪ್ರೇಮ, ದೇಶದ ರಕ್ಷಣೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಅಂತಹ ಜವಾಬ್ದಾರಿಯನ್ನು ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ಸ್ಮರಿಸಿ ನಮ್ಮ ಮುಂದಿನ ತಲೆಮಾರಿಗೆ ಅದರ ಜವಾಬ್ದಾರಿಯನ್ನು ನಾವು ರವಾನಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅಂತ ಒಂದು ವಿಶಿಷ್ಟ ಸಾಧನೆಯನ್ನು ಮೇಲಿರತಕ್ಕಂತಹ ಪ್ರಹ್ಲಾದ್ ಅವರನ್ನ ಮತ್ತು ಅವರ ಎಲ್ಲ ಸಾಧನೆಗಳಿಗೆ ಸಂಪೂರ್ಣವಾಗಿ ಬೆಂಬಲಿಗರಾಗಿ ನಿಂತಹ ಅವರ ಅರ್ಧಾಂಗಿಯಾದ ಶ್ರೀಮತಿ ಇಂದಿರಾ ಅವರು ಕೂಡ, ಯಾಕಂದ್ರೆ ಇದೆಲ್ಲ ನಮ್ಗೆ ಯಾಕೆ ಸುಮ್ಮನೆ ನಮ್ಮ ಪಾಡಿ ನಾವು ಮನೆಗೆ ಕೂತ್ಕೊಳ್ಳೋಣ ಅಂತ ಹಾಕಿ ಅವರನ್ನ ತಡೆಗಟ್ಟಿದ್ರೆ ಇವತ್ತು ಬ್ರಹ್ಮೋತ್ಸವ ಇರಲಿಲ್ಲ, ಆಕಾಶ ಇರಲಿಲ್ಲ. ಆದ್ರಿಂದ ಇದಕ್ಕೆ ಮುಖ್ಯವಾಗಿ ಅವರನ್ನು ನಾವು ಅಭಿನಂದಿಸಬೇಕು. ಆ ತಾಯಿಯ ಸಹಕಾರ, ಅವರ ಪ್ರೋತ್ಸಾಹ ಮತ್ತು ಅವರ ವಿಶೇಷ ಸಾಧನೆ ಅಂತಹ ಡಾಕ್ಟರ್ ಪ್ರಹ್ಲಾದ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲು ಇಲ್ಲಿಯ ಎಲ್ಲ ಸಮಿತಿಯವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರನ್ನು ಸನ್ಮಾನಿಸಲು ನಮಗೂ ಕೂಡ ತುಂಬಾ ಸಂತಸ ಮತ್ತು ಹೆಮ್ಮೆ ಎನಿಸ್ತದೆ. ಅವರಿಗೆ, ಅವರ ಕುಟುಂಬಕ್ಕೆ, ಅದೇ ರೀತಿಯಾಗಿ ಅವರ ತಂಡದಲ್ಲಿ ಈ ಅಸ್ತ್ರಗಳನ್ನ ತಯಾರಿಸುವಲ್ಲಿ ಸಹಕರಿಸಿರ್ತಕ್ಕಂತಹ ಇತರ ಎಲ್ಲ ಸಹ ಸಂಶೋಧಕರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಿ ಅಂತ ದೇವರಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೋರ್ವ ನಮ್ಮ ಕನ್ನಡಿಗರು, ನಮ್ಮವರು ಆದಂತಹ ಡಾಕ್ಟರ್ ಜಗದೀಶ್ ಅವರು ಕೂಡ ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಬಗೆಯಾದಂತಹ ಪ್ರಯೋಗಗಳನ್ನು ಮಾಡಿ ಅವರ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಸನ್ಮಾನಿಸಲು
ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಜೊತೆಯಲ್ಲಿ 25 ವರ್ಷಗಳಿಂದ ಈ ಸಂಸ್ಥೆಗೆ ತರುಣ ಧನಗಳಿಂದ ಸೇವೆಯನ್ನು ಕೈಗೊಂಡಂತಹ ಎಲ್ಲ ಭಕ್ತಾದಿಗಳು, ಪದಾಧಿಕಾರಿಗಳು, ಅರ್ಚಕ ವೃಂದ, ವಿದ್ವಾಂಸರು, ಅದೇ ರೀತಿಯಾಗಿ ಮಾಧ್ಯಮದವರು ಮತ್ತೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರಿ ನಾವಿನ್ನು ಸುವರ್ಣ ಮಹೋತ್ಸವದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಸುವರ್ಣ ಮಹೋತ್ಸವ ಇಂದಿನಿಂದ ಪ್ರಾರಂಭವಾಗಿದೆ ಎಂಬುದನ್ನು ಹೇಳ್ತಾ, ವಿಶೇಷವಾಗಿ ಸುವರ್ಣಂ ವಿಭವಪ್ರದಂ ಎಂಬುದಾಗಿ ಹೇಳಿದ್ದಾರೆ. ಆ ವೈಭವದ ಉತ್ಸವಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅದೇ ರೀತಿಯಾಗಿ ನಮ್ಮವರೇ ಆದಂತಹ ನಮ್ಮ ದೇಶದ ಹೆಮ್ಮೆಯವರು, ಮೂಲತಃ ತಮಿಳುನಾಡಿನವರು, ಕನ್ನಡದ ರಾಜ್ಯದಲ್ಲಿ ಇಲ್ಲಿ ಅವರು ನೆಲೆ ನಿಂತು ವಿಶೇಷವಾಗಿ ಸೇವೆಯನ್ನ ಧಾರ್ಮಿಕ ರಂಗದಲ್ಲಿ ಮತ್ತು ಇತರ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಶ್ರೀಯುತ ಅರುಣಾಚಲ ಅವರು ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸಿ ಅವರಿಗೂ ಕೂಡ ದೈವಾಯುಧಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.